ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಗಡಿ ಮತ್ತೆ ಉದ್ವಿಗ್ನಗೊಂಡಿದೆ. ಪಾಕ್ ಸೇನೆ ಆಫ್ಘಾನ್ ಗಡಿಯಲ್ಲಿ ದೊಡ್ಡ ದಾಳಿ ಮಾಡಿರುವುದಾಗಿ ಅನೌನ್ಸ್ ಮಾಡಿದೆ. ಇತ್ತೀಚೆಗೆ ಪಾಕಿಸ್ತಾನದ ಸೇನೆ ಮೇಲೆ TTP ಬಂಡುಕೋರರು ದಾಳಿ ಮಾಡಿ ಅದರಲ್ಲಿ 16 ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು. ಇದರ ಬೆನ್ನಲ್ಲೇ ನಾನು ಆಪರೇಷನ್ ಮಾಡಿದ್ದೀನಿ ಅಂತ ಪಾಕ್ ಸೇನೆ ಹೇಳಿದೆ. ಆಫ್ಘಾನ್ ಗಡಿ ದಾಟಿ ಪಾಕಿಸ್ತಾನಕ್ಕೆ ಬರೋಕೆ ಉಗ್ರರು ಯತ್ನಿಸ್ತಿದ್ರು. ಈ ವೇಳೆ ನಾವು ಪ್ರತಿದಾಳಿ ಮಾಡಿದ್ವಿ, ಅದರಲ್ಲಿ 30 ಉಗ್ರರನ್ನ ಹತ್ಯೆ ಮಾಡಿದ್ದೀವಿ ಅಂತ ಪಾಕ್ ಸೇನೆ ಹೇಳಿದೆ. ಅಲ್ಲದೆ ಇದು ಈ ವರ್ಷದಲ್ಲಿ ಪಾಕ್ ಸೇನೆ ನಡೆಸಿದ ಅತಿ ದೊಡ್ಡ ಉಗ್ರ ವಿರೋಧಿ ಕಾರ್ಯಾಚರಣೆ. ಪಾಕಿಸ್ತಾನವನ್ನ ಭಯೋತ್ಪಾದಕರಿಂದ ಮುಕ್ತ ಮಾಡ್ತೀವಿ ಅಂತ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಸದ್ಯ ಈ ಹೊಡೆದಾಟದಲ್ಲಿ ಪಾಕ್ಗೆ ಎಷ್ಟು ಹಾನಿಯಾಗಿದೆ ಅನ್ನೋ ಬಗ್ಗೆ ಅವರು ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಪಾಕ್ ಸೇನೆ ಮತ್ತು ಬಂಡುಕೋರರ ನಡುವೆ ದೊಡ್ಡ ಕಾಳಗ ನಡೆದಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಉಗ್ರರ ಕೈಯಿಂದ ಅಪಾರ ಪ್ರಮಾಣದ ಸ್ಫೋಟಕಗಳು ಸಿಕ್ಕಿವೆ. ಪಾಕಿಸ್ತಾನದಲ್ಲಿ ನಡೆಯಬೇಕಿದ್ದ ಒಂದು ದೊಡ್ಡ ದುರಂತವನ್ನ ನಾವು ತಪ್ಪಿಸಿದ್ದೇವೆ ಅಂತ ಪಾಕ್ ಸೇನೆ ತನ್ನ ಬೆನ್ನನ್ನ ತಾನೇ ತಟ್ಕೊಂಡಿದೆ. ಅಂದಹಾಗೆ ಈ TTP ಅನ್ನೋದು ಪಾಕ್ನಲ್ಲಿ ಪ್ರತ್ಯೇಕ ದೇಶಕ್ಕಾಗಿ ಹೋರಾಡ್ತಿರೋ ಸಂಘಟನೆಯಾಗಿದ್ದು ಇವರನ್ನ ಉಗ್ರರು ಅಂತ ಪಾಕ್ ಘೋಷಣೆ ಮಾಡಿದೆ. ಆಫ್ಘಾನಿಸ್ತಾನದ ತಾಲಿಬಾನಿಗಳಿಂದ ಇವರಿಗೆ ನೇರ ನೆರವು ಸಿಗ್ತಾ ಇದೆ. ಪಾಕ್ ಸೇನೆ ಮೇಲೆ ಹೆಚ್ಚು ದಾಳಿ ಮಾಡ್ತಿರೋರ ಪಟ್ಟಿಯಲ್ಲಿ ಇವರು ಟಾಪ್ ಅಲ್ಲಿ ಬರ್ತಾರೆ. ಇನ್ನು ಇತ್ತೀಚೆಗೆ ಇದೇ ಆಫ್ಘಾನಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರೋ ನಾರ್ತ್ ವಜ್ರಿಸ್ತಾನದಲ್ಲಿ ಪಾಕ್ ಸೇನೆಯ ಬೆಂಗಾವಲು ವಾಹನವನ್ನ ಗುರಿಯಾಗಿಸಿ ಆತ್ಮಾಹುತಿ ದಾಳಿ ನಡೆದಿತ್ತು. ಅದರ ನಂತರ ಆಫ್ಘಾನ್ ಗಡಿಯಲ್ಲಿ ಪಾಕ್ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಿತ್ತು. ಅಲ್ಲಿ ಆಪರೇಷನ್ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಇನ್ನೊಂದ್ ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಮಹತ್ವದ ಹೇಳಿಕೆ ಕೊಟ್ಟಿದೆ. ನಮ್ಮ ಹೋರಾಟಕ್ಕೆ ಬಹುದೊಡ್ಡ ಗೆಲುವಾಗಿದೆ. ನಾವು ಇಲ್ಲಿ ತನಕ 45 ಸ್ಥಳಗಳನ್ನ ವಶಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದೆ. ಈ ವರ್ಷದ ಆರಂಭದಿಂದ ಜೂನ್ ತಿಂಗಳವರೆಗೆ ಬಲೂಚಿಸ್ತಾನದಾದ್ಯಂತ ಭರ್ತಿ 284 ಸಲ ಪಾಕ್ ಸೇನೆ ಮೇಲೆ ದಾಳಿ ಮಾಡಿದ್ದೀವಿ. ಈ ಪೈಕಿ 17 ಪಾಕ್ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿ ಒಟ್ಟು 668 ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ದೀವಿ. 58 ಪಾಕ್ ಏಜೆಂಟ್ಗಳನ್ನ ಹೊಡೆದಾಕಿದ್ದೀವಿ. ದಾಳಿಗಳ ಸಮಯದಲ್ಲಿ ಪಾಕ್ ಸೇನೆ ಮತ್ತು ಅವರ ಏಜೆಂಟ್ಗಳನ್ನ ಸೇರಿಸಿ ಇದುವರೆಗೂ 290 ಮಂದಿಯನ್ನ ಅರೆಸ್ಟ್ ಮಾಡಿದ್ದೀವಿ. ಕಳೆದ ಮಾರ್ಚ್ ತಿಂಗಳಲ್ಲಿ ಟ್ರೈನ್ ಹೈಜಾಕ್ ಮಾಡಿ 214 ಪಾಕ್ ಸೈನಿಕರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ವಿ. ಇದಕ್ಕೆ ಪ್ರತಿಯಾಗಿ ನಮ್ಮ ಹೋರಾಟಗಾರರನ್ನ ಬಿಡುಗಡೆ ಮಾಡಿ ಅಂತ ಪಾಕ್ ಸೇನೆಗೆ ಹೇಳಿದ್ವಿ. ಆದ್ರೆ ಅವರು ಬಿಡುಗಡೆ ಮಾಡಲಿಲ್ಲ. ಹೀಗಾಗಿ ಎಲ್ಲ 214 ಜನರನ್ನ ನಾವು ಗಲ್ಲಿಗೇರಿಸಿದ್ವಿ ಅಂತ ತನ್ನ ಪ್ರತ್ಯೇಕತೆಯ ಕೂಗಿನ ಹೋರಾಟವನ್ನ BLA ವಿವರಿಸಿದೆ. ಇದೇ ವೇಳೆ ಭವಿಷ್ಯದಲ್ಲಿ ಕೂಡ ನಮ್ಮ ದಾಳಿಗಳು ಹೀಗೆ ಮುಂದುವರಿಯುತ್ತವೆ. ಪಾಕ್ ಸೇನೆಗೆ ಬಲೂಚಿಸ್ತಾನ ಸೇಫ್ ಝೋನ್ ಅಲ್ಲ. ಸ್ಟ್ರಾಟಜಿಕ್ ಪ್ಲಾನ್ ಮಾಡಿ ನಮ್ಮ ಹೋರಾಟವನ್ನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಅಂತ BLA ಪಾಕ್ ಸೇನೆಗೆ ದೊಡ್ಡ ಎಚ್ಚರಿಕೆ ರವಾನಿಸಿದೆ. ಈ ಮಧ್ಯೆ ಪಾಕ್ನ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಉಗ್ರ ಮಸೂದ್ ಅಜರ್ ಕುರಿತು ಹೊಸ ಹೇಳಿಕೆ ಕೊಟ್ಟಿದ್ದಾರೆ. ಮಸೂದ್ ಅಜರ್ ಎಲ್ಲಿದ್ದಾನೋ ಗೊತ್ತಿಲ್ಲ, ಪಾಕಿಸ್ತಾನಕ್ಕೂ ಗೊತ್ತಿಲ್ಲ. ಬಹುಶಃ ಅವನು ಆಫ್ಘಾನಿಸ್ತಾನದಲ್ಲಿರಬೇಕು ಅಂತ ಹೊಸ ನಾಟಕ ಆಡಿದ್ದಾರೆ. ಅಲ್ಲದೆ ಹಫೀಜ್ ಸೈಯದ್ ಮಾತ್ರ ಈಗ ಪಾಕ್ ಜೈಲಲ್ಲಿದ್ದಾನೆ. ಮಸೂದ್ ಅಜರ್ ನಮ್ಮತ್ರ ಇದ್ದಾನೆ ಅಂತ ಭಾರತ ಮಾಹಿತಿ ಕೊಟ್ರೆ ನಾವೇ ಅವನನ್ನ ಅರೆಸ್ಟ್ ಮಾಡ್ತೀವಿ. ನಮಗೆ ಅವನನ್ನ ಅರೆಸ್ಟ್ ಮಾಡೋಕೆ ಖುಷಿ ಇದೆ ಅಂತ ಥೇಟ್ ಪಾಕ್ ನಟನಾ ರೀತಿ ಡ್ರಾಮಾ ಆಡಿದ್ದಾರೆ. ಇತ್ತ ಪಾಕ್ನ ರಹೀಂ ಖಾನ್ ಏರ್ಬೇಸ್ ಇನ್ನೂ ಚೇತರಿಸಿಕೊಂಡಿಲ್ಲ ಅನ್ನೋ ಸುದ್ದಿ ಬರ್ತಿದೆ. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಈ ಏರ್ಬೇಸ್ ಮೇಲೂ ಭಾರತ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ ಪಾಕಿಸ್ತಾನ ಇಲ್ಲಿಗೆ ನಿಷೇಧ ಹೇರಿತ್ತು. ಈಗ ಮತ್ತೆ ಏರ್ಬೇಸ್ಗೆ ನೋಟಾಮ್ ಹೊರಡಿಸಿದೆ. ಜುಲೈ 18ರವರೆಗೆ ಈ ಏರ್ಬೇಸ್ ಓಪನ್ ಆಗಲ್ಲ ಅಂತ ಉಲ್ಲೇಖಿಸಲಾಗಿದೆ. ಈ ಹಿಂದೆ ಜುಲೈ 4ರವರೆಗೆ ನಾಟಾಮ್ ಹೊರಡಿಸಲಾಗಿತ್ತು. ಈಗ ಅದನ್ನ ಮುಂದೂಡಲಾಗಿದೆ. ಅಂದಹಾಗೆ ಈ ಏರ್ಬೇಸ್
ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿದೆ. ಭಾರತೀಯ ಸೇನೆ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಈ ಏರ್ಬೇಸ್ನ ರನ್ವೇನಲ್ಲಿ ದೊಡ್ಡ ಕ್ರೇಟರ್ ಸೃಷ್ಟಿಯಾಗಿರೋದು ಕಂಡುಬಂದಿತ್ತು. ಈಗ ಜುಲೈ ತಿಂಗಳು ಶುರುವಾದ್ರೂ ಪಾಕ್ ಇನ್ನೂ ಅದರ ರಿಪೇರಿಯನ್ನೇ ಮಾಡ್ತಿದೆ. ಇದೆಲ್ಲದರ ಮಧ್ಯೆ ಲಾಹೋರ್ನಲ್ಲಿ ಸಾಕಿದ ಸಿಂಹವೊಂದು ಎಸ್ಕೇಪ್ ಆಗಿ ಒಬ್ಬ ಮಹಿಳೆ ಮತ್ತು 2 ಮಕ್ಕಳ ಮೇಲೆ ದಾಳಿ ಮಾಡಿದೆ. ಪರಿಣಾಮ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಾಳಿ ಮಾಡಿರೋ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಈ ಘಟನೆಗೆ ಸಂಬಂಧಿಸಿ 3 ಪಾಕ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನು ಸಿಂಹವನ್ನ ಕೂಡ ವಶಕ್ಕೆ ಪಡೆದು ವನ್ಯಜೀವಿ ಅಭಯಾರಣ್ಯಕ್ಕೆ ತಂದು ಬಿಡಲಾಗಿದೆ. ಸದ್ಯ 5 ರಾಷ್ಟ್ರಗಳ ಪ್ರವಾಸದಲ್ಲಿರೋ ಪಿಎಂ ಮೋದಿ ಅವರಿಗೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅಲ್ಲಿನ ಅಧ್ಯಕ್ಷೆ ಕ್ರಿಸ್ಟಿನ್ ಕಾರ್ಲಾ ಕಂಗ್ಲೋ ಮೋದಿ ಅವರಿಗೆ ದ ಆರ್ಡರ್ ಆಫ್ ದ ರಿಪಬ್ಲಿಕ್ ಆಫ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊದ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿಯನ್ನ ಪಡೆದ ಮೊದಲ ವಿದೇಶಿ ನಾಯಕ ಅಂತ ಮೋದಿ ಕರೆಸಿಕೊಂಡಿದ್ದಾರೆ. ಈ ಮೂಲಕ ಮೋದಿ ಒಟ್ಟು 25 ಜಾಗತಿಕ ಪ್ರಶಸ್ತಿಗಳನ್ನ ಪಡೆದಂತಾಗಿದೆ. ಇನ್ನು ಈ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಪ್ರವಾಸದ ಬಳಿಕ ಮೋದಿ ಅರ್ಜೆಂಟೀನಾಗೆ ತಲುಪಿದ್ದಾರೆ. ಅಲ್ಲಿನ ಏರ್ಪೋರ್ಟ್ಗೆ ಬಂದಿಳಿತಿದ್ದಂತೆ ಪಿಎಂ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಅಲ್ಲಿನ ಅನಿವಾಸಿ ಭಾರತೀಯರು ಕೂಡ ಮೋದಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಈ ಭೇಟಿಲಿ ಪಿಎಂ ಮೋದಿ ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮಿಲಿ ಅವರನ್ನ ಮೀಟ್ ಆಗಿ ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರದ ಕುರಿತು ಡಿಸ್ಕಸ್ ಮಾಡಲಿದ್ದಾರೆ. ಅಲ್ಲದೆ ಭಾರತ ಮತ್ತು ಅರ್ಜೆಂಟೀನಾದ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸೋದು, ಎನರ್ಜಿ, ವ್ಯಾಪಾರ, ತಂತ್ರಜ್ಞಾನ, ಕ್ರಿಟಿಕಲ್ ಮಿನರಲ್ಸ್, ಅಗ್ರಿಕಲ್ಚರ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ನೀಡೋ ಕುರಿತು ಚರ್ಚೆ ಮಾಡಲಿದ್ದಾರೆ. ಅಮೆರಿಕದ ಟೆಕ್ಸಾಸ್ ಪ್ರಾಂತ್ಯದಲ್ಲಿ ಧಾರಾಕಾರ ಮಳೆಯಿಂದಾಗಿ ಭಾರೀ ಪ್ರವಾಹ ಸೃಷ್ಟಿಯಾಗಿದೆ. ಪರಿಣಾಮ ಕನಿಷ್ಠ 24 ಜನ ಸಾವನ್ನಪ್ಪಿದ್ದಾರೆ, 23 ಜನ ನಾಪತ್ತೆಯಾಗಿದ್ದಾರೆ. ಮಳೆಗೆ ಹಲವು ಮನೆ, ವಾಹನಗಳು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿವೆ. ಸುಮಾರು 30,000 ಜನ ಅಪಾಯಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸಂಕಷ್ಟದಲ್ಲಿ ಸಿಲುಕಿರೋರನ್ನ 400ಕ್ಕೂ ಅಧಿಕ ಎಮರ್ಜೆನ್ಸಿ ವರ್ಕರ್ಸ್ ಹೆಲಿಕಾಪ್ಟರ್, ಬೋಟ್ಗಳ ಮೂಲಕ ರಕ್ಷಿಸೋ ಕಾರ್ಯ ಮಾಡ್ತಿದ್ದಾರೆ. ಗಾಜಾ ಯುದ್ಧಕ್ಕೆ ಕೊನೆಗೂ ಬ್ರೇಕ್ ಬೀಳೋ ತರ ಕಾಣಿಸ್ತಿದೆ. ಅಮೆರಿಕ ಮುಂದಾಳತ್ವದಲ್ಲಿ ನಡೀತಿರೋ 60 ದಿನಗಳ ಕದನ ವಿರಾಮ ಒಪ್ಪಂದದ ಪ್ರಸ್ತಾವನೆನ ಹಮಾಸ್ ಸ್ವಾಗತ ಮಾಡಿದೆ. ಈ ಮೂಲಕ 21 ತಿಂಗಳುಗಳ ಸಂಘರ್ಷಕ್ಕೆ ತಾತ್ಕಾಲಿಕ ತೆರೆ ಬೀಳೋ ಮುನ್ಸೂಚನೆ ಸಿಕ್ಕಂತಾಗಿದೆ. ಇತ್ತೀಚೆಗಷ್ಟೇ ಗಾಜಾದಲ್ಲಿ ಕದನ ವಿರಾಮಕ್ಕಾಗಿ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಒಂದು ಪ್ರಪೋಸಲ್ ರೆಡಿ ಮಾಡಲಾಗಿತ್ತು. 60 ದಿನ ಕದನ ವಿರಾಮ ಜೊತೆಗೆ ಇಸ್ರೇಲ್ ಹಾಗೂ ಹಮಾಸ್ ಬಂಧಿಸಿರೋ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಬೇಕು ಅಂತ ಈ ಪ್ರಸ್ತಾವನೆ ರೆಡಿ ಮಾಡಲಾಗಿತ್ತು. ಕಳೆದ 3 ದಿನಗಳ ಹಿಂದಷ್ಟೇ ಇಸ್ರೇಲ್ ಇದಕ್ಕೆ ಒಪ್ಪಿಗೆ ನೀಡಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅಲ್ಲದೆ ಹಮಾಸ್ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸೋ ನಿರೀಕ್ಷೆ ಇದೆ. ಈ ಯುದ್ಧವನ್ನ ಕೊನೆಗೊಳಿಸೋ ನಿಟ್ಟಿನಲ್ಲಿ ನಾವು ಅಗತ್ಯ ಇರೋ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಹಮಾಸ್ ಕೂಡ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದೆ. ಈ ಕದನ ವಿರಾಮ ಪ್ರಸ್ತಾವನೆ ಬಗ್ಗೆ ಸಂಧಾನಕಾರರಿಗೆ ಅಂದ್ರೆ ಅಮೆರಿಕಾಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೀವಿ, ಈ ವಿಷಯದಲ್ಲಿ ಮುಂದುವರಿಯೋಕೆ ರೆಡಿ ಇದ್ದೀವಿ ಅಂತ ಹಮಾಸ್ ತನ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಲ್ಲದೆ ಈ ಬಗ್ಗೆ ಪ್ಯಾಲೆಸ್ಟೈನ್ನ ಇತರ ಗುಂಪುಗಳ ಜೊತೆಗೂ ಸಮಾಲೋಚನೆ ಮಾಡಿರೋದಾಗಿ ಹಮಾಸ್ ಹೇಳ್ಕೊಂಡಿದೆ. ಇನ್ನು ಸೋಮವಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕಾಗೆ ಹೋಗಿ ಟ್ರಂಪ್ ರನ್ನ ಮೀಟ್ ಮಾಡಲಿದ್ದಾರೆ. ಈ ವೇಳೆ ಕದನ ವಿರಾಮ ಕುರಿತು ಮಹತ್ವದ ಚರ್ಚೆ ನಡೆಸೋ ಸಾಧ್ಯತೆ ಇದೆ ಅಂತ ಗೊತ್ತಾಗಿದೆ. ಇನ್ನು ಎಂದಿನಂತೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿ ಮುಂದುವರೆಸಿದೆ. ಪರಿಣಾಮ 18 ಜನ ಮೃತಪಟ್ಟಿದ್ದಾರೆ. ಭಾರತದಿಂದ ಆಮದು ಮಾಡಿಕೊಳ್ಳೋ ಆಟೋ ಪಾರ್ಟ್ಸ್ಗಳ ಮೇಲೆ ಅಮೆರಿಕ 25% ಸುಂಕ ಹೇರಿತ್ತು. ಹೀಗಾಗಿ ಇದಕ್ಕೆ ಅಮೆರಿಕದಿಂದ ಆಮದಾಗೋ ವಸ್ತುಗಳ ಮೇಲೆ ಪ್ರತಿಸುಂಕ ಹಾಕೋ ಬಗ್ಗೆ ಭಾರತ ಪ್ರಸ್ತಾವನೆ ಇಟ್ಟಿದೆ ಅಂತ ಗೊತ್ತಾಗಿದೆ. ಆದರೆ ಯಾವ ವಸ್ತುಗಳ ಮೇಲೆ ಪ್ರತಿಸುಂಕ ಹಾಕುತ್ತೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಅಂದಹಾಗೆ ಅಮೆರಿಕ ಭಾರತದಿಂದ ತರಿಸಿಕೊಳ್ತಿರೋ ಆಟೋ ಪಾರ್ಟ್ಸ್ಗಳ ಮೇಲೆ 25% ಟ್ಯಾರಿಫ್ ಹಾಕಿ ವಿಶ್ವ ವ್ಯಾಪಾರ ಸಂಸ್ಥೆ ರೂಲ್ಸ್ಗಳನ್ನ ಉಲ್ಲಂಘನೆ ಮಾಡ್ತಿದೆ. ಇದರಿಂದ ಸುಮಾರು 24,000 ಕೋಟಿ ರೂಪಾಯಿ ವಹಿವಾಟಿನ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಭಾರತದ ತಜ್ಞರು ಕಳವಳ ವ್ಯಕ್ತಪಡಿಸಿದ್ರು. ಹೀಗಾಗಿ ಭಾರತ ಅಮೆರಿಕ ಮುಂದೆ ಈ ಪ್ರತಿಸುಂಕದ ಪ್ರಸ್ತಾವನೆ ಇಟ್ಟಿದೆ ಅಂತ ಗೊತ್ತಾಗಿದೆ. ಇನ್ನು ಅಮೆರಿಕದ ಜೊತೆ ಜುಲೈ 9ರ ಡೆಡ್ಲೈನ್ ಒಳಗೆ ಭಾರತ ಟ್ರೇಡ್ ಡೀಲ್ ಮಾಡಿಕೊಳ್ಳೋ ಬಗ್ಗೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಭಾರತ ಯಾವಾಗ್ಲೂ ಯಾವುದೇ ಡೆಡ್ಲೈನ್ ಅನ್ನ ಗಮನದಲ್ಲಿಟ್ಟುಕೊಂಡು ಡೀಲ್ ಮಾಡಿಕೊಳ್ಳಲ್ಲ.
ಬದಲಿಗೆ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಒಪ್ಪಂದ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇನ್ನು ಟ್ರೇಡ್ ಡೀಲ್ ಮಾಡಿಕೊಳ್ಳೋ ಸಂಬಂಧ ಮಾತುಕತೆ ಮಾಡೋಕೆ ಅಮೆರಿಕಾಗೆ ಹೋಗಿದ್ದ ಭಾರತದ ನಿಯೋಗ ವಾಪಸ್ಸಾಗಿದೆ. ಅಗ್ರಿಕಲ್ಚರ್, ಆಟೋ ಸೆಕ್ಟರ್ ಸೇರಿದಂತೆ ಕೆಲ ವಿಚಾರದಲ್ಲಿ ಭಾರತ ಅಮೆರಿಕ ನಡುವೆ ಇನ್ನೂ ಒಮ್ಮತ ಮೂಡಿಲ್ಲ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜುಲೈ 13ಕ್ಕೆ ಚೀನಾ ಪ್ರವಾಸ ಕೈಗೊಳ್ತಿದ್ದಾರೆ. ಅಲ್ಲಿ ನಡೆಯೋ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗಲಿದ್ದಾರೆ. ಗಲ್ವಾನ್ ಸಂಘರ್ಷದ ಬಳಿಕ ಜೈಶಂಕರ್ ಅವರು ಇದೇ ಮೊದಲ ಬಾರಿಗೆ ಚೀನಾಗೆ ಭೇಟಿ ಕೊಡ್ತಿದ್ದಾರೆ. ಗಡಿ ಭದ್ರತೆ, ಪ್ರಾದೇಶಿಕ ಸಹಕಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆನೂ ಜೈಶಂಕರ್ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಇದರ ನಂತರ ಇದೇ ತಿಂಗಳು ಕೊನೆಗೆ ವಾಂಗ್ ಯಿ ಕೂಡ ಭಾರತ ಪ್ರವಾಸ ಕೈಗೊಳ್ಳೋ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಅಂದಹಾಗೆ ಕಳೆದ ಡಿಸೆಂಬರ್ನಲ್ಲಷ್ಟೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾ ಭೇಟಿ ನೀಡಿ ಉಭಯ ದೇಶಗಳ ಗಡಿಯಲ್ಲಿ ಶಾಂತಿ ಸ್ಥಾಪನೆ ಕುರಿತು ಅಲ್ಲಿನ ಅಧಿಕಾರಿಗಳೊಂದಿಗೆ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗ್ತಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಕನಸಿನ ಬಿಲ್ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಅಧಿಕೃತವಾಗಿ ಸಹಿ ಹಾಕಿದ್ದಾರೆ. ಈ ಮೂಲಕ ಇತ್ತೀಚೆಗಷ್ಟೇ ಸಂಸತ್ತಲ್ಲಿ ವಾಪಸ್ಸಾಗಿದ್ದ ಬಿಲ್ ಈಗ ಅಧಿಕೃತವಾಗಿ ಜಾರಿಗೊಂಡಂತಾಗಿದೆ. ಅಮೆರಿಕದ ಫಸ್ಟ್ ಲೇಡಿ ಆಗಿರೋ ಮೆಲಾನಿಯಾ ಟ್ರಂಪ್ ಸೇರಿದಂತೆ ತನ್ನ ಬೆಂಬಲಿಗರೊಂದಿಗೆ ವೈಟ್ ಹೌಸ್ ಅಲ್ಲಿ ದೊಡ್ಡ ಸಂಭ್ರಮಾಚರಣೆ ಮಾಡಿದ್ದಾರೆ. ಅಂದಹಾಗೆ ಈ ಬಿಲ್ನಲ್ಲಿ 2017ರಲ್ಲಿ ಟ್ರಂಪ್ ಸರ್ಕಾರ ತಂದ ತೆರಿಗೆ ವಿನಾಯಿತಿಗಳನ್ನು ಮುಂದುವರೆಸೋದು, ಗಡಿ ಭದ್ರತೆಗಾಗಿ ಜಾಸ್ತಿ ಖರ್ಚು ಮಾಡೋದು ಮತ್ತು ಅಮೆರಿಕದ ಸೇನೆಗೆ ಹೆಚ್ಚು ದುಡ್ಡು ಹಾಕೋದು ಇಂತಹ 10 ಅಧಿಕ ಮಹತ್ವದ ನಿರ್ಧಾರಗಳಿವೆ. ಭರ್ತಿ 3.5 ವರ್ಷಗಳಿಂದ ನಡೀತಿರೋ ರಷ್ಯಾ ಯುಕ್ರೇನ್ ಯುದ್ಧ ತೀವ್ರ ಸ್ವರೂಪ ಪಡ್ಕೊಳ್ತಿದೆ. ದಾಳಿ ಪ್ರತಿದಾಳಿಗಳು ಹೆಚ್ಚಾಗ್ತಿವೆ. ಇದೀಗ ರಷ್ಯಾ ದಾಳಿಗೆ ಪ್ರತೀಕಾರವಾಗಿ ಯುಕ್ರೇನ್ ದೊಡ್ಡ ಡ್ರೋನ್ ದಾಳಿ ಮಾಡಿದೆ. ಆದರೆ ಸುಮಾರು 42 ಡ್ರೋನ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದಾಕಿವೆ, ಕೆಲವು ನೆಲಕ್ಕೆ ಅಪ್ಪಳಿಸಿವೆ ಅಂತ ರಷ್ಯಾ ಹೇಳಿದೆ. ಸದ್ಯ ದಾಳಿಲಿ ಯಾವುದೇ ಸಾವು ನೋವುಗಳಾಗಿಲ್ಲ. ಭಾರತದ ಯುವ ಚೆಸ್ ತಾರೆ ಗುಕೇಶ್ ಮತ್ತೊಂದು ಸಾಧನೆ ಮಾಡಿದ್ದಾರೆ. ಕ್ರೊಯೇಷಿಯಾದಲ್ಲಿ ನಡೆದ 2025ರ ಗ್ರ್ಯಾಂಡ್ ಚೆಸ್ ಟೂರ್ನ ಭಾಗವಾಗಿರೋ ಸೂಪರ್ ಯುನೈಟೆಡ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಟೂರ್ನಮೆಂಟ್ನಲ್ಲಿ ರ್ಯಾಪಿಡ್ ಟೈಟಲ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅಮೆರಿಕದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವೆಸ್ಲಿ ಸೋ ಅವರನ್ನ ಸೋಲಿಸಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಇನ್ನು ಪೋಲ್ಯಾಂಡ್ನ ಜಾನ್ ಕ್ರಿಸ್ಟೋಫ್ ಡುಡಾ ದ್ವಿತೀಯ ಸ್ಥಾನ ಮತ್ತು ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ 3ನೇ ಸ್ಥಾನ ಗಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.